ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಂಥ ಧಾರಾವಾಹಿ ಅಂತಲೇ ಹೇಳ್ಬೋದು. ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್, ನಟಿ ಭವ್ಯ ಮತ್ತು ನಮ್ರತಾ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಿಧಿ ಕೂಡ ನಾನು ಡಾಕ್ಟರ್ ಆಗಬೇಕು ಅನ್ನೋ ಆಸೆಯನ್ನು ಇಟ್ಟುಕೊಂಡಿರುವವಳು. ಇನ್ನು ಸಂಜಯ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಧಾರಾವಾಹಿ ಮೂಲಕ ನೋಡೇ ಇರ್ತೀರ. ಕರ್ಣನಿಗೆ ತಮ್ಮ ಆಗಬೇಕಾಗಿರುತ್ತೆ. ಸಂಜಯ್ ಅವರು ಕೂಡ ಅದೇ ವೈದ್ಯಕೀಯ ಆಸ್ಪತ್ರೆಯಲ್ಲೇ ಡಾಕ್ಟರ್ ಆಗೋದಕ್ಕೆ ಟ್ರೈನಿಂಗ್ನ ಪಡ್ಕೊಳ್ತಿರ್ತಾರೆ. ಆದರೆ ಕಾಲೇಜಿಗೆ ಬಂದಿಲ್ಲ ಅನ್ನೋ ಕಾರಣದಿಂದಾಗಿ ನಟಿ ನಿಧಿ ಅವರ ಇಲ್ಲಿ ಧ್ವನಿ ಎತ್ತಿದ್ದಾರೆ. ಸಂಜಯ್ ಅವರು ಕ್ಲಾಸ್ಗೆ ಬಂದಿಲ್ಲ, ಸಂಜಯ್ ಅವರು ಮ್ಯಾನೇಜ್ಮೆಂಟ್ ಅವರ ಕಡೆ ಅಂತ ಗೊತ್ತಿರೋದಕ್ಕೇ ಅವ್ರಿಗೆ ಅಟೆಂಡೆನ್ಸ್ ಕೊಟ್ಟು ಅವ್ರನ್ನ ಡಾಕ್ಟರ್ ಮಾಡೋದಕ್ಕೆ ನೋಡ್ತಿದ್ರಲ್ವ ಅಂತ ಇಲ್ಲಿ ಧ್ವನಿ ಎತ್ತಿದ್ದಾರೆ ನಿಧಿ. ಇನ್ನು ನಿಧಿಯವರು ಈ ರೀತಿ ಮಾತಾಡ್ತಿರೋದನ್ನು ಸಂಜಯ್ ಸ್ನೇಹಿತರು ಅವರಿಗೆ ವಿಡಿಯೋನ ಕಳಿಸ್ತಾರೆ. ಇನ್ನು ವಿಡಿಯೋ ನೋಡಿದ ಸಂಜಯ್ ಕೂಡ ಈ ಸಂಜಯ್ ವಶಿಷ್ಠನೇ ಎದುರಾಕೊಳ್ತಾಳ ಅಂತ ಹೇಳಿ ಕೋಪಗೊಳ್ತಾರೆ. ಇನ್ನು ನಿಧಿಯವರು ಪೇಷಂಟ್ನ ಚೆಕ್ ಮಾಡಿ ಇಂಜೆಕ್ಷನ್ ಕೊಡಬೇಕಾಗಿರುತ್ತೆ. ಅಷ್ಟರಲ್ಲೇ ಮೇಡಮ್ ಇನ್ನೊಂದು ಪೇಷಂಟನ್ನ ಕರೀತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಿಧಿಯವರು ಬೇರೆ ಕಡೆ ಹೋಗ್ತಾರೆ. ಇನ್ನು ಸಂಜಯ್ ಅವರು ಕೋಪನ ಇಟ್ಕೊಂಡು ಇಂಜೆಕ್ಷನ್ನೇ ಚೇಂಜ್ ಮಾಡ್ತಾರೆ. ಇಲ್ಲಿ ನಿಧಿ ಮೇಲಿರೋ ಕೋಪಕ್ಕೆ ಸಂಜಯ್ ಅವರು ಹೀಗೆ ಮಾಡಿರ್ತಾರೆ. ಹೀಗೆ ಸಂಜಯ್ ಕುತಂತ್ರದಿಂದಾಗಿ ನಿಧಿ ಅವರೇ ಇಂಜೆಕ್ಷನ್ನ ಪೇಷಂಟ್ಗೆ ಕೊಡ್ತಾರೆ. ನಿಧಿ ಮಾಡಿದ ತಪ್ಪಿನಿಂದ ಪೇಷಂಟ್ ಕೂಡ ಏರುಪೇರಾಗ್ತಾರೆ. ಸೊ ಅಷ್ಟರಲ್ಲಿ ಕರ್ಣ ಅವರು ಬಂದು ಆ ಪೇಷಂಟ್ನ ಕಾಪಾಡ್ತಾರೆ ಅಂತಲೇ ಹೇಳ್ಬೋದು. ಇದಾದ ಮೇಲೆ ಕರ್ಣ ಅವರ ಕೋಪಕ್ಕೆ ನಿಧಿಯವರು ಗುರಿಯಾಗ್ತಾರೆ. ನೀವೇನು ಮಾಡೋಕ್ಕೆ ಹೊರಟಿದ್ರೆ ಗೊತ್ತಾ, ನಿಮಗೆ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಇರಬೇಕು ಅಲ್ಲೇ ಇರಬೇಕು, ನಿಮ್ಮನ್ನು ನಂಬಿದ ದೊಡ್ಡ ತಪ್ಪು ಅಂತ ಹೇಳಿ ಕರ್ಣ ಇಲ್ಲಿ ನಿಧಿಗೆ ಬೈತಾರೆ. ಇನ್ನು ನಿಧಿಯವರು ಕೂಡ ಇಲ್ಲಿ ತುಂಬ ಅಪ್ಸೆಟ್ ಆಗ್ತಾರೆ. ಇನ್ನು ಈ ವಿಷಯವನ್ನೇ ಇಟ್ಕೊಂಡು ಸಂಜಯ್ ಅವರ ಅಮ್ಮ ಜನರ ಜೊತೆ ಆಟವಾಡ್ತಿರುವಂಥ ಈ ಹುಡುಗಿಗೆ ಚಾನ್ಸ್ ಕೊಡೋಕ್ಕಾಗುತ್ತಾ ಅಂತ ಹೇಳಿ ಈ ಹುಡುಗಿನ ರೆಸ್ಟಿಗೇಟ್ ಮಾಡ್ತೀನಿ ಅಂತ ಹೇಳಿ ನೋಟಿಸ್ ಕೂಡ ಕೊಡ್ತಾರೆ. ಇದನ್ನು ಕರ್ಣ ಅವರೇ ನಿಧಿಗೆ ಇಲ್ಲಿ ಕೊಡ್ತಾರೆ. ಸಂಜಯ್ ಮಾಡಿರೋ ತಪ್ಪಿನಿಂದಾಗಿ ನಿಧಿಯವರು ಕಾಲೇಜಿಂದ ಹೊರಗೆ ಹೋಗ್ತಾರಾ ಅಥವಾ ಆ ತಪ್ಪನ್ನು ಕಂಡು ಹಿಡಿದು ಮತ್ತೆ ಕಾಲೇಜ್ಗೆ ಮರಳಿ ಬರ್ತಾರಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಎಪಿಸೋಡ್ನಲ್ಲೇ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕರ್ಣ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.